ಎಲ್ಲಿ ಯಾಕೆ ಅಳ್ತಿದ್ಯಾ ಅಮ್ಮ? ಆಯ್ತು ಬಿಡಮ್ಮ, ಅದೆಲ್ಲ ಇಳಿಯಂಗಿಲ್ಲ. ಏನೇನೋ ಏನ್ ಕುಳಿ ಅದ? ಎಣ್ಣೆ ಕುಡ್ಕೊಂಡ್ ಸಾಯಿ. ಏನಾಯ್ತು ಮೌಲ್ಯ? ನಿನ್ನೆ ಸುಳ್ಳು ನಾನು ಎದುರಿಸ್ತಾನ ಪಾಪ ಮಣಿ. ಎದುರಿಸ ತುಡಿ ಇದ್ಯಾಕಣ ಹಿಂಗ್ ಹೊಡಿತ್ಯ? ಅಲ್ಲೊಳ್ಳಲು ಏನ್ ನೋಡು, ಟೀ ತಂದ್ರೆ ಬೋಯ್ತು ಅನ್ಕೊಳ ವಿಜಯ್. ನಂಗೆ ನೀನನ್ನು ನಮ್ಮ ಅಣ್ಣನ ಹೆಸರೇನು? ತುಟಿ ಅಲ್ಲ ನಂಗೆ ಬೈತ, ನಿನ್ಗೆ ಯಾಕ್ಲ ಬೈಯಲ್ಲ ವಿಜಯ್? ಹೆಂಗಸರು ಅಂದ್ರೆ ಅಷ್ಟೊಂದು ಪ್ರೀತಿ ಇಲ್ಲ ನಮ್ಮ ಅಣ್ಣಂಗೆ. ಹೆಂಗಸರು ಅಂದ್ರೆ ಅಷ್ಟೊಂದು ಪ್ರೀತಿ ಅಲ್ಲ ನಿಂಗೆ? ಸಸಂಗಣ ಚಿಕ್ಕ ಮಸರು ಕುತ್ಕೊಂಡ್ಬಿಟ್ರೆ ಸರಿ ಅಂತಾನೆ. ನಮ್ಮ ಅಣ್ಣನ ಬಗ್ಗೆ ಏನ್ ಅನ್ಸುತ್ತೆ ಬಗ್ಗೆ ಮಾತೇ ಬರಲ್ಲ ಬಿಡಪ್ಪ. ಯಾಕೆ ಬರಲ್ಲ ಮಾತು ಹೇಳ? ತುಟಿ ನೋಡಿದ್ರಿಲ್ಲ ಮತ್ತೆ ಇನ್ನೇ ನೋಡಿದ್ರೆ ಮಾತಾಡ್ತದೆ. ಏನ್ ನೋಡ್ದೆ ಅಂತ ಏನಿದ್ದಲ್ಲ ತುಟಿ ಅಂದ್ಬಿಟ್ರ. ಯಾಕೆ ಅದೇ ಸ್ವಲ್ಪ ಜಾಸ್ತಿ ಹೈಲೈಟ್ ಕಾಣದ. ಹೊಟ್ಟೆ ಕಿಚ್ಚುಗಳ ಒಂಥರ ಹ್ಯಾಂಡ್ಸಮ್ ಹಲ್ಕಳ ಮಂಡ. ಅಲ್ಲಿ ನೋಡೋ ಅವನ್ನ, ಅಲ್ಲಿ ಅಲ್ಲಿ ಮಾವಿನಕಾಯಿ ತಿನ್ನೋದ್ ನೋಡ. ಮಾವಿನಕಾಯಿ ಒಂಚೂರು ತೂತಿ ಎರಡು ಚುಮ್ಮ ಕೊಡ್ತಾವ. ಮಾವಿನಕಾಯಿ ತುಟಿ ಅಂತ ಮಾವಿನಕಾಯಿ ತುಟಿ ಬಾಸು ಸಸಾಂಗ್ ಬಾಸ್. ನಮ್ ಬಾಸು ಯಾರು ಚಾಲೆಂಜಿಂಗ್ ಸಸಾಂಗ್ ಕಣ್ಣ. ಗೈಸ್ ಇವತ್ತು RCB ಗೆಲ್ತು. RCB ಒಂದ ಮ್ಯಾಚ್ ಹೆವಿ ಈಸಿ ಗೋ ಅನ್ಕಲ್ರಿ. ಮ್ಯಾಚ್ ಹಿಂಗಿರ್ಬೇಕು ಅಂದ್ರೆ ಕೊನೆ ಬಾಲ್ ಗಂಟೆನೂ ಬರ್ಬೇಕು. ಆ ತರ ಇದ್ದಾಗ ಒಂಥರ ಹೆವಿ ಇಂಟ್ರೆಸ್ಟಿಂಗ್ ಅನ್ಕಲ್ರಿ. ಒಂದ್ ಸೈಡ್ ಆಗೋಯ್ತು ಬೇಜಾರ. ನನ್ಗಂತೂ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ಆಮೇಲೆ ಫಸ್ಟ್ ಸೈಡ್ ಬ್ಯಾಟಿಂಗ್ ಆಡೋರು ಅಷ್ಟೇ ಅಟ್ಲೀಸ್ಟ್ ಒಂದು 200, 220, 230 ಆ ರೇಂಜ್ ಟಾರ್ಗೆಟ್ ಕೊಟ್ಟಾಗ ನೋಡಕ್ ಒಂಥರ ಎಂಟರ್ಟೈನ್ಮೆಂಟ್ ಅನ್ಕೊಳ್ಳಿ. ಈ ಕಡೆಯಿಂದ ನೋಡಿಬೇಕು, ಆ ಕಡೆಯಿಂದ ನೋಡಿಬೇಕು. ಹಂಗಿದ್ದಾಗ ಆ ಥರ ಮ್ಯಾಚ್ ನೋಡೋಕೆ ನಂಗೆ ಇಷ್ಟ ಹೆವಿ ಜಾಸ್ತಿ. ಬಟ್ ಇದು ಒಂದು ಸೈಡ್ ಆಗೋಯ್ತು. ಬಟ್ RCB ಗೆದ್ದಿದ್ದು ಖುಷಿ ಆಯಿತು. ಬಟ್ ಆದ್ರೆ ಒಂದು ಸೈಡ್ ಆಗಿದ್ದು ಒಂಥರ ಅನ್ಸೋದು ಅಷ್ಟೇ. ಬಟ್ RCB ಗೆಲ್ತು. ಜೈ RCB. ನಾನು ನನ್ನ ಮಿಸ್ಸಸ್ ಇವತ್ತು ಜೊತೆ ಬರೀತೀನಿ. ನಮ್ಮ ಸಸಂಗಿ ಎಲ್ಲಿ ಕಳಿಸ್ಬಿಡೋದು ದೊಡ್ಡಪ್ಪನ ನಮ್ಮ ಪಾಪು ಬಂದಿಲ್ಲ, ಅದೇ ಬೇಜಾರು. ಎಷ್ಟು ನಮ್ಮ ಪಾಪುನ ಆದಷ್ಟು ಬೇಗ ಕರ್ಸಕ್ಕೆ ಟ್ರೈ ಮಾಡ್ತೀವಿ. ಪಾಪು ಪಾಪು ಬರೀ ಬರ್ಬೇಕು. ಅವ್ನು ಸಿಕ್ಕಾಬಿಟ್ಟು ಮಿಸ್ ಮಾಡ್ಕೋತಾ ಇರ್ತದೆ ಪಾಪು. ದೊಡ್ಡಪ್ಪನ ಮಿಸ್ ಮಾಡ್ಕೋತಾ ಇರ್ತದೆ ಪಾಪು. The next day. ಏನ್ ಗಿಫ್ಟ್ ರುಚಿನು? ನಾಷ್ಟ ಕೊಟ್ಟೈತಂತ ರಂಜಿತಕ್ಕ. ಖಾಲಿ ಬಾಕ್ಸ್ ಫುಲ್ ಒಂದು ಹಿಡ್ಕೊ. ಏನಿಲ್ಲ ಅಲ್ಲಿ ಏ ಕುಳನಿ. ಇವಳು ನೋಡಿ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನನ್ನ ಸ್ಕೂಲ್ ಫೋಟೋ ಇದು. ಎಲ್ಲಿ ಸಿಗ್ತವ ಇದು ನಿಂಗೆ? ಕುಳಿ ಯಾರಿದು? Few minutes later. ಏನ ಕುಳಿ? ನಾನು ಯಾರು? ಕೋಳಿ ಪಿಕ್ಕ. ನೀನ್ ಯಾರು? ಕೋಳಿ ಪುಕ್ಕ. ಅವಳು ಕೋಳಿ ಪಿಕ್ಕಿ. ಗೈಸ್ ಇವಾಗ ಮೊಸರು ತಗೋಬರಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತು. ಕಾಲೇಜ್ಗೆ ಹೋಗ್ಬೇಕು, ದೋಸೆ ತಿನ್ಕೊಂಡು ಹೊರಡ್ಬೇಕು. ಅರ್ಧ ಲೀಟರ್ ಮೊಸರು ಮಾವ. ಅದೇ ಮೊಸರು
ಬೆಳಗಿನ ಜಾವದ ಮೇವು ದೋಸೆ, ಇದು ಬೇಳೆ ಅದು ಹಾಗಲಕಾಯಿ. ಗೈಸ್ ಬನ್ನಿ ಇವಾಗ ಕಾಲೇಜ್ ಹೊರಡುವ ಸಮಯ. ನೀಟಾಗಿ ಕ್ಲಾಸ್ ಅಟೆಂಡ್ ಮಾಡ್ತೇವೆ ನೋಡಿ ಗೈಸ್. ಅತ್ತಿ ಎಲ್ಲೋಯ್ತಿದ್ರಿ ಹಚ್ಚಿರು ಗೈಸ್. ಕಾಲೇಜ್ ತಗ ಬಂದು ಕ್ಲಾಸ್ ಅಟೆಂಡ್ ಮಾಡಬೇಕು. ಲೇಟ್ ಆಗಿದ್ದೆ ಇವತ್ತು, ಅದಕ್ಕೆ ಒಂದು ಕ್ಲಾಸ್ ಲೇಟ್ ಆಗ್ಬಿಟ್ಟದೆ. ಇವಾಗ 2ನೇ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಅಂದ್ಬಿಟ್ಟು ಹೋಯ್ತು ಅವನು. 2ನೇ ಕ್ಲಾಸ್ ಒಂದು 10 ನಿಮಿಷ ಲೇಟ್ ಆಗ್ಬಿಟ್ಟದೆ. ನೋಡುವ ಏನಾಯ್ತು ಸೇರ್ಸೋರು ಇಲ್ಲ ಅಂತ. ಬನ್ನಿ क्या बात है सर. ಕ್ಲಾಸ್ ಎಲ್ಲ ಅಟೆಂಡ್ ಮಾಡೋಯ್ತು. ಇವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಕ್ಲಾಸಲ್ಲೇ 1-2 ಕಂಟೆಂಟ್ ರೀಲ್ ಮಾಡಬೇಕು. ಈ ವಿಷಯ ಏನು ಅಂದರೆ 500 ರೂಪಾಯಿ ಬಿದ್ದೈತೆ ನಮ್ಮ ಕ್ಲಾಸಲ್ಲಿ. ಕ್ಲಾಸಲ್ಲಿ ಯಾರು ಇಲ್ಲ. ಮಚ್ಚ ನೋಡ್ದಾ ಗೈಸ್, ಇದು ನಮ್ಮ ಕ್ಲಾಸಲ್ಲಿ ನಾನು ಸುಮ್ಮನೆ ಕೂತಿದ್ದೀನಿ, ಕಣ್ಣು ಅನಿಸ್ತಾ ಇತ್ತು. ನಮ್ಮ ಕ್ಲಾಸಲ್ಲಿ ಯಾರಾದ್ರು ಕೇಳ್ಬಿಟ್ಟು ಕೊಟ್ಕೊಡ್ಬೇಕು ಸರ್. ಇದು ನನ್ನ ಹತ್ರನೇ ಇರುತ್ತೆ. ಯಾರಾದ್ರು ಬ್ಲಾಗ್ಸ್ ನೋಡ್ತಿದ್ರೆ ಬಂದು ಕೇಳಿಲ್ಲ, ನಾನು ಕ್ಲಾಸಲ್ಲಿ ಕೇಳಿರ್ತೀನಿ, ಬಂದು ಈಸ್ಕೊಳ್ರೆ ನನ್ನ ಹತ್ರನೇ ಇರುತ್ತೆ 500 ರೂಪಾಯಿ. ಗೈಸ್ ರೀಲ್ಸ್ ಮಾಡಿ, ರೀಲ್ಸ್ ಪೋಸ್ಟ್ ಮಾಡಿ ಇವಾಗ ವಾಪಸ್ಸು ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇದ್ದಾವೆ. ಇದೇ ನೋಡ್ರಿ ನಮ್ಮ ಕಾಲೇಜು. ಗೈಸ್ ಇವಾಗ ಮಧ್ಯಾಹ್ನದ ಊಟ ತಿಂತವನೇ, ಚಿಕನ್ನು, ಕುಸ್ಕ. ಈ ಕಡೆ ರೋಡ್ ಸೈಡ್ ತಿನ್ನೋದೇನೋ ಒಂಥರ ಮಜಾ ಆಗ್ತದೆ. ಗೈಸ್ ಇವಾಗ ಅಪ್ಪಿ ಕಾಲ್ ಮಾಡಿದೆ. ನಮ್ಮ ಕಾಲೇಜ್ ಪಕ್ಕನೇ ಅಪ್ಪಿ ಅವರ ಅಜ್ಜಿ ಮನೆ ಇರೋದು. ಇವಾಗ ಅಪ್ಪಿನ ಪಿಕ್ ಮಾಡ್ಕೊಂಡು ಅವ್ರ ಮನೆಗೆ ಬಿಟ್ಕೊಟ್ಬಿಡ್ಬೇಕಂತೆ. ಸೊ ಅವ್ರ ಮನೆಗೆ ಬಿಟ್ಬಿಟ್ಟು ನಾನು ನೆಕ್ಸ್ಟ್ ಅಲ್ಲಿಂದ ನಮ್ಮ ಮನೆಗೆ ಹೋಗೋದು. ಡ್ರೈವರು ಡೈವರ ಲೇ ಅಪ್ರೂಪದ ಮುಳ್ಳಂದಿ ಬಾಬಾ. ಓ ಅಜ್ಜಿ, ಅಜ್ಜಿ ಊಟ ಆಯ್ತು ನಂದು, ಇವಾಗ ತಾನೇ ಮಾಡ್ಕೊಂಡ್ ಬಂದೆ. ಆಯ್ತು ಇಲ್ಲ ಅಪ್ಪ ಮುದವೇ. ಓಹೋ ಅತ್ತೆಮ್ಮ, ಯಾವ ಗ್ಯಾಪಲ್ಲಿ ಎಂಟ್ರಿ ಕೊಟ್ರಿ ನೀವು? ಅತ್ತೆ ಇಲ್ಲ ಅಮ್ಮ, ಊಟ ಆಯ್ತು ನಿಜವಾಗ್ಲೂ. ಇಲ್ಲಕ್ಕ ಊಟ ಆಯ್ತು ನಿಜ. ಎಂತ ಅಣ್ಣ? ಏಯ್ ಲೇಟ್ ಆಯ್ತದ ಬಾರಲ್ಲಿ. ಆಯ್ತು ಕೊಡಕ ಕಲ್ಲಂಗಡಿ ಹೆಂಗ್ ಕೊಡಕ? ನಿಮ್ಮಟ್ಟಿಗೆ ತಕ್ಕಿಗ ಹೊಂಟೋಗ್ಬಿಟ್ಟು ಆಮೇಲೆ ಕಲ್ಲಂಗಡಿ ಎಣ್ಣೆ ನಮ್ಮ ಮಟ್ಟಿಗೆ ಕೊಟ್ಟು ಕಳಿಸ್ತಿರೋದು. ಸರಿ ಬಾಯ್ ಚಿನ್ನ ಬಾಬಾ. ಏನೇ ಅಜ್ಜಿ ಮನೇಲಿ ತಿಂದು 2 ದಿವಸಕ್ಕೆ ಅಳ್ಬಿಟ್ಟಿದ್ಯಪ್ಪಿ. ಕಣ್ಣು ಹಾಳಾಯ್ತು, ಕಣ್ಣು ಹಾಳಾಗೋಯ್ತು. ತೂ ಯಾಕೆ ಹಂಗೆ ಅಂತೇಳಿ ಮತ್ತೆ ಸಣ್ಣಕ್ಕಿರೋಣ ಹಳ್ಳಿಲ್ಲ 2 kg. ಅಜ್ಜಿ ಮನೆಗೆ ಬಂದಾಗೆಲ್ಲ 2 kg ಅಳ್ಕ ಬರ್ತಾಳೆ. ಅಣ್ಣ ಹಳ್ಳೋಗ್ಬಿಟ್ಟಿದ್ದೀನ ಹೆಸರೇನ ಹೂ ಇದ್ದಂಗಿದ್ಲು. ಬೇಡ ಮಾತ್ರ ಏನ ನಮ್ಮ ಬಾಸಲ್ಲಿ ಗುಳಿ ಬಾಸು. ಮನೇಲಿರ್ಬೇಕು. ಆಂಟಿ ಏನ್ ಸಮಾಚಾರ, ಚೆನ್ನಾಗಿದ್ದೀರಾ? ಏನ್ ಸಮಾಚಾರ, ಚೆನ್ನಾಗಿದ್ದೀರಾ? ಸುಮಾರಾಗ ಅವ್ರ ಹೆಂಗೋ ನಾನು ಎಡೆಯಿಂದ ಇಂತು ನನ್ ಕುಸ್ತೇನೋ ನಾನು ಇರೋದ್ರಿಂದ. ಊಟ ಮಾಡಿದ್ರ? ಮಾಡ್ಬೇಕಂತ ಇವನು ಊಟ ಮಾಡಿ ಅದೇ ಮಾಡ್ಕೊಂಡ್ ಬಂದ ನಿಜವಾಗ್ಲೂ. ಈ ನನ್ ಮಗನೇ ಯಾಕೆ ಬ್ಲಾಗೇ ಮಾಡೋದಿಲ್ಲ. ಶಿಶ್ವಾರ್ ಬಸ್ ಬತ್ತು. ಬಾಯ್ ಅಭಿ ಓಡಿಸ್ತೀನಿ ಈ ಗಾಡಿ. ಓಡು ಮುಚ್ಚ ಹತ್ಬಿಟ್ಟ ಕೊನೆಗೂ. ಸರಿಲೇ ಅದೇ ಬರ್ತೀನಿ. ಇಲ್ಲ ಅದೇ ಲೇಟ್ ಆಯ್ತದೆ. ಬೇಡ ಅದೇ ಬೇಡ ಏನ್ ಬೇಡ ಬಿಡತ್ತೆ. ಗೈಸ್ ಕಾರ್ ಡ್ಯಾಮೇಜ್ ಆಗಿರೋದು ನಮ್ಮ ಅಮ್ಮಂಗೆ ಇನ್ನೂ ಹೇಳೇ ಇಲ್ಲ. 2 ದಿನ ಆಯ್ತು. ಇವಾಗ ಹೇಳ್ತೀನಿ ರಿಯಾಕ್ಷನ್ ಹೆಂಗಿರ್ತದೆ ನೋಡವ. ವೇಟಿಂಗ್ ಫಾರ್ ನಮ್ಮ ಅಮ್ಮನ ರಿಯಾಕ್ಷನ್. ವಿಷಯ ಏನು ಅಂದ್ರೆ ಏನು ಎತ್ಬಿಡ ಕಣಪ್ಪ ನನಗೆ. ಕಾರ್ ಡ್ಯಾಮೇಜ್ ಆಗೈತೆ. ಎಲ್ಲಿ? ಮುಂದೆ ನೋಡು. ಅದಕ್ಕಲ್ಲ ನೋಡು ಬೇರೆ ಏನ್ಲ ನೋಡು ಏನ್ಲ ನೋಡಮ್ಮ ಏನ್ಲ ಏನು ಅಂತ. ಅದಕ್ಕಲ್ಲ ಬೈಕ್ ಬಿಸ್ಕೊಬಿಡ್ತೈತಿ ಚೂರು. ಏನ್ಲ ಎಲ್ಲಿ ಅದಕ್ಕಲ ಏನೈತ್ಲ? ಆಯ್ತು ಮಂಚಕ್ಕೆ ಬಿದ್ಬಿಟ್ಟಿತ್ತು. ಮಂಚಕ್ಕೆ ಮಂಚ ಏನ್ ಮಂಚ ಎಲ್ಲಿತ್ತು? ಸಾಸಾಂಕು ಬಿದ್ದಿದ್ದು. ಯಾವಾಗ? ತಾರ್ಕ ಹೋಗಿದ್ವಲ್ಲ ಅವತ್ತು. ಮಂಚ ಎಲ್ಲಿತ್ತಲ್ಲಿ? ಅಲ್ಲಿ ಒಂದು ಇದ್ರೊಳಕ್ಕೆ ಸಡ್ಡೊಳಕ್ಕೆ ಹಾಕ್ತಿ ಇತ್ತಿನ ಒಯ್ತಿದ್ವಲ್ಲ, ಈತವ್ರ ಸೈಡ್ಗೆ ಹಾಕಿ ನೆರಳಿಗೆ ಹಾಕು ಅಂತಂದು ನೆರಳಿಗೆ ಹಾಕಕ್ಕೆ ಹೋಗಿ ತಗೋಗಿ ಗುದ್ದೇಬಿಟ್ಟ.
ಹೇಳಿರ್ಲಿಲ್ಲ ನಿಂಗೆ ಅವತ್ತು ಇಲ್ಲಿ ಕಿತ್ತೋಳು ಅಂಡಿಲ್ಲ. ಆ ಕಾಯಿ ದಡಿ ಅದಕ್ಕೆ ಹೆಂಗೆ ಮಾಡಿದನು? ಅವತ್ತೇ ಹೇಳವ ಅಂತ ಅನ್ಕೊಂಡು ನಾಲ್ಗೆ ಹೇಳೋ ಬಿಡು ಅಂದ್ಬಿಟ್ಟು ಸುಮ್ಮನೆ ಅದು ಕಣ್ಣು ಕಾಣಿಸ ಅಂತದ್ದು ಕಣಮ್ಮ. ಇದು ಇಷ್ಟು ನಮ್ದು ಟಿಪ ಇಲ್ವಾ ಅಷ್ಟು ಉದ್ದ ಅದೇ ಮಂಚ. ಆ ಮಂಚಕ್ಕೆ ಹೋಗಿ ಅಮ್ಮ ಇದ್ಯಾಕಮ್ಮ ಏನಾಯ್ತಮ್ಮ? ಇವತ್ತು ಮಾಡ್ಕೊಬಂದಿದೆ ಯಾವ್ದು ಅವತ್ತಲ್ಲ ಹೋಗು. ನನಗೆ ಗೊತ್ತಿಲ್ವೇ? ನನ್ನ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ನಾನು ಯಾಕೆ ಸುಳ್ಳು ಹೇಳಿ ನಿಂಗೆ? ವಿಜಯ್ ಎಲ್ಲ ಬಂದಿದೆ ಗೊತ್ತಾ? ಆ ಟೈಮಲ್ಲಿ ಮಾಡಿದ್ದು. ಅವ್ನಿಗೆ ಏನು ಬಂದಿದ್ದಲ್ಲ ಅವ್ನಿಗೆ ಸ್ಕಾಮ್ಗೆ ಅದಕ್ಕೆ ಅವ್ನಿಗೆ ಓಡ್ಸಕ್ಕೆ ಸರಿಯಾಗಿ ಬರಲ್ಲ ಅನ್ನೋದು ನೋಡಿ. ಇಷ್ಟು ಉದ್ದ ಇತ್ತು, ಅಷ್ಟು ಉದ್ದಕ್ಕೆ ಹೋಗಿ ಬಿಟ್ಬಿಟ್ಟಿದ್ದು. ನಾರ್ಮಲ್ ಸಣ್ಣದಾಗೂ ಇಲ್ಲ ಅದು, ಇಷ್ಟು ಉದ್ದ ಎತ್ತರ ಅದೇ. ಎತ್ತರ ರೆಡಿ ಮಾಡೋಕೆ ಏನು ಮಾಡ್ಬೇಕದೆ? ರೆಡಿ ಮಾಡೋಕೆ ಎಷ್ಟು ಆಯ್ತದ ಗೊತ್ತಾ ಅದು? ಬರೀ ಇದೇ ಆಗೋಯ್ತಲ್ಲ ಸರ್ ಅದು. ನಾನೇನಮ್ಮ ಮಾಡ್ನಿ ಆವಾಗಲೇ ಆಗಿದ್ದದು. ನಾನು ಹೇಳಿರ್ನಿಲ್ಲ ಅಷ್ಟೇ ನಿಮಗೆ. ಗೈಸ್ ಅದು ಎಷ್ಟಾಯ್ತದೆ ಅಂತ ಅಂದ್ಬಿಟ್ಟು ಫೋಟೋ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟು ಕೇಳಬೇಕಿರಿ. ಒಂದು 20,000ದಿಂದ 15,000 ಅವ್ರು ಹೇಳ್ತಾರೆ. ನೋಡು ಎಷ್ಟು ಹೇಳ್ತಾರೆ ಅಂತ. ಗೈಸ್ ಕಾರ್ ಶೋರೂಮ್ ಅವ್ರಿಗೆ ವೀಡಿಯೋ ಮಾಡ್ಬಿಟ್ಟು ಕಳಿಸ್ತವನಿ. ನೋಡುವ ಎಷ್ಟು ಹೇಳ್ತಾರೆ ಅಂದ್ಬಿಟ್ಟು. ಬಾ ಗಂಡ ನೀನು ಇಳಿ ಕೆಳಕ್ಕೆ ಮಮ್ಮಿ ಮಾಡಿಕೊಡ್ತೇನೆ ನಿಂಗೆ. ಮಾಡೋದು ಮಾಡ್ಬಿಟ್ಟು ಹೆಂಗೆ ನಿಂತಿದ್ದೆ ನೋಡು, ಸ್ಮೈಲ್ ಮಾಡ್ದ. ಎಕ್ಕಡದಲ್ಲೇ ಹೊಡಿಯೋದು ನಿಂಗೆ ಬಾ. ಇವತ್ತು ಎಕ್ಕಡದ ಏಟು ಉಕ್ಕಡದ ಪೂಜೆ ನಂಗೆ ಅಂತಿಂತ ಕಾಯಿ ತಡಿಯಲ್ಲ. ಕಾರ್ ಗುದ್ದೋದ್ಬಿಟ್ಟು ಹೆಂಗ್ ಡ್ಯಾನ್ಸ್ ಹೊಡ್ತಾರೆ ನೋಡು. ನೋಡು ಅಲ್ಲಿ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಹೊಡಿತಾನೆ ನೋಡಮ್ಮ. ಕಾಯಿ ನನ್ನ ಮಗ ಕಾಯಿ. ಈಗ ಏನು ಮಾಡ್ಬೇಕು? ಎಷ್ಟಾಗ್ಬೋದು ಹೇಳು? ಒಂದು 15,000 ರಿಂದ 25,000 ಗಂಟೆ ಆಯ್ತದೆ ಅದು. 15,000 ರಿಂದ 25,000 ಫಿಕ್ಸ್. ಜ್ಞಾನ ಬೇಡ ಮುದೇವಿ ಕಾಣ್ತಿತ್ತಂತಲ್ಲ ಅಲ್ಲಿ. ಫುಲ್ ಸೆಟ್ನೇ ಚೇಂಜ್ ಮಾಡ್ಬೋದು. ದುಡ್ಡು ಒಂದು ಹಾಲಕ್ಕೆ ತಗೊಂಬಂದಗಳೇ. ಮುದೇವಿ ನಿನ್ಗೊಂಚೂರು ಇದಾಗ ಹಂಗೆ ಮಾಡ್ಕೊ ಬಂದಿದೆ ಅಲ್ಲ, ಅದಕ್ಕೆ ನಿನ್ ಕಣ್ಣುಗಳು ಬಂದಿದ್ವಾ? ಚೆನ್ನಾಗೆ ಕಾಣ್ತಿತ್ತಂತಲ್ಲ ಅಲ್ಲಿ. 1,000 2,000 ಅಲ್ಲ ಹೋದ್ರಲ್ಲಿ ಬಿಡುವನಕ. ಅಲ್ಲ ಹೆಂಗ್ ನಗಿದ್ದವ್ ನೋಡಮ್ಮ, ನಾಚಿಕಿಲ್ದಂತೆ. ಸೀರಿಯಸ್ ಆಗಿ ದುಡ್ಡಿನ ಮೇಲೆ ಗೊತ್ತಿಲ್ಲ ಬಿಡು ನಿಂಗೆ. ನೀನೇ ತಕ್ಕ ಸ್ಕೂಟ್ರಲ್ಲಿ ನಿಲ್ಸ್ತೀನಿ ತಳ್ತೀನಿ ಕಾರ್ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಯ್ತಿದ್ದೆ. ಎಲ್ಲಿ ಹೋಗಲ್ಲ ಕಣೀರು, ನಿಲ್ಸಿಂಗಣಂತೆ. ಮುದಗಳು ನಾನು ಅನಂತ್ ಕಾಸಿಂದಾನೆ ಮಾತಾಡ್ತಾ ಇರೋದು. Okay. ಸುಪ್ರಿಯಾ ಅಂತ ನನ್ನ ಹೆಸರು. ಸರ್ ಅದು ನಿಮ್ದು ಗಾಡಿ ನೋಡಿದೆ ನಾನು. ಫ್ರಂಟ್ ಬಂಪರ್ ಡ್ಯಾಮೇಜ್ ಆಗಿದೆ. ಓಕೆ. ಫ್ರಂಟ್ ಬಂಪರ್ ರಿಪ್ಲೇಸ್ ಮಾಡ್ಬೇಕಾಗುತ್ತೆ ಸರ್. ಅದು ಎಷ್ಟಾಗುತ್ತೆ ಅದು? ಸರ್ ಫ್ರಂಟ್ ಬಂಪರ್ ನಿಮ್ಗೆ ಕಾಸ್ಟ್ ಬಂದ್ಬಿಟ್ಟು 4,000 ತನಕ ಏನೋ ಇದೆ ಸರ್. ಅಪ್ಪರ್ ಬಂಪರ್. Okay. ಲೋವರ್ ಬಂಪರ್ ನೀವು ಲೋವರ್ ಬಂಪರ್ ತೋರಿಸ್ತಾ ಇದ್ದೀರಾ ಅದ್ರಲ್ಲಿ. ಲೋವರ್ ಬಂಪರ್ ಡ್ಯಾಮೇಜ್ ಆಗಿದೆಯಾ ಸರ್? ಹೌದು, ಅದು ಆಗೈತೆ. ಅದು ಆಗಿದ್ಯಾ? ಹಂಗಾದ್ರೆ ನಿಮ್ಗೆ ಎಲ್ಲ ಸೇರಿ ಒಂದು 18,000 to 20,000 ತನಕ ಆಗ್ಬೋದು ಸರ್. 20,000ನಾ? ಹೌದು ಸರ್. ಪೇಂಟಿಂಗ್ ಬರುತ್ತಲ್ಲ ಸರ್ ಅಪ್ಪರ್ ಬಂಪರ್ಗೆ. ವಿತೌಟ್ ಪೇಂಟ್ ಯಾವ್ದು ಎಲ್ಲ ಬರೋದು ವಿತೌಟ್ ಪೇಂಟ್ ಸರ್. ಬಂಪರ್ಸ್, ಫೆಂಡರ್ಸ್, ಬಾನೆಟ್, ವೆಹಿಕಲ್ ಏನೇ ಪಾರ್ಟ್ ಬಂದ್ರು ವಿತೌಟ್ ಪೇಂಟ್ ಬರುತ್ತೆ. ನಾವಿಲ್ಲಿ ಪೇಂಟ್ ಮಾಡೋದು. ಓಕೆ ಸರಿ ಮ್ಯಾಮ್. ಓಕೆ, ಇನ್ಸೂರೆನ್ಸ್ ಕ್ಲೈಮ್ ಆಗೋದಿಲ್ವ ಇದಕ್ಕೆ? ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಓಕೆ ತಗೊಂಡ್ ಬನ್ನಿ, ಏನಿದೆ ಇನ್ಶೂರೆನ್ಸ್ ಕ್ಲೇಮ್ ಮಾಡಿಸ್ಬೋದು. ಓಕೆ ಮ್ಯಾಮ್, ಆಯ್ತು. ಯಾವಾಗ ಬರ್ತೀರಾ ಸರ್? ಅದೇ ಕಾಲ್ ಮಾಡ್ತೀನಿ ಮ್ಯಾಮ್ ನಿಮಗೆ. ಆಯ್ತು ಸರ್. ಓಕೆ, ಇದೇ ನಂಬರ್ ಕಾಲ್ ಮಾಡಿ ಸರ್. ಓಕೆ ಓಕೆ ಮ್ಯಾಮ್. ಹಾಂ ಓಕೆ, ಥ್ಯಾಂಕ್ ಯು ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. 20,000 ರೂಪಾಯಿ ಅಂತ. 20,000 ರೂಪಾಯಿ, 1 ರೂಪಾಯಿ 2 ರೂಪಾಯಿ ಅಲ್ಲ ಗೈಸ್. ನಾನು ಇವಾಗ ಅದೇ ಬೇಜಾರಲ್ಲಿ ಕಲ್ಲಂಗಡಿ ತಿಂತವನಿ. ಇಲ್ಲೂ ನಿನಗೆ ಕಾಮಿಡಿ ಬೇಕಾ? ನಿನಗೆ ಬೇಜಾರಾಯ್ತ ಬೇರೆ ಬೇಜಾರು ಬೇರೆ. ತಿರುಗುದಾವಿ ತಿರು ಮೋ ಯಾಕೆ ಅಳ್ತಿದ್ಯಾ ಅಮ್ಮ? ಹೋಗ್ಬೋದಾಗ ತೆಗಿ. ಆಯ್ತು ಬಿಡಮ್ಮ, ಅದೆಲ್ಲ ಸುಮ್ಮನೆ ಇದ್ಬಿಟ್ರೆ ಸರಿ. ರೋಡ್ ಇಡಂಗ ಅಳ್ಬೇಡ ಇರು. ಆಯ್ತು, ಅಳ್ಬೇಡ ಇರು. ಇರಮ್ಮ ಅಳ್ಬೇಡ. ಅದಕ್ಕೆ ಯಾಕೆ ಅಳ್ತಿ ಇರು. ಹೋಗಿ ನಾನು ಮಾತಾಡ್ಮೇಲೆ ಇನ್ಶೂರೆನ್ಸ್ ಕ್ಲೈಮ್ ಆಯ್ತದ ಬಿಡಮ್ಮ. ಇದ್ಯಾಕಮ್ಮ ಇನ್ಶೂರೆನ್ಸ್ ಕ್ಲೈಮ್ ಆಯ್ತದ ಬಿಡು. ಮಾತಾಡ್ಸು ಚಿನ್ನು. ಲೋ ಕಾಯಣ್ಣ, ಮಮ್ಮಿ ಅಳ್ತಾ ಬಿದ್ದದ ಅಲ್ಲಿ ಮುದಾವಿ ನಿನ್ನಿಂದ. ಏಯ್ ನೋಡ್ಕೊ ಬರೋಗಲ್ಲಿ ಅಳ್ತಾ ಬಿದ್ದದ ಅಲ್ಲಿ ಮುದಾವಿ ಕಣಂತೆ. ಲೇ ನನ್ನಂಗೂ ಅಳ್ತಾ ಅದೇ ಕಪಿ ಮುದಾವೆ. ಏಯ್ ಗುದ್ದಿದ್ಯಲ್ಲಪ್ಪ. ಇನ್ಶೂರೆನ್ಸ್ ಇಲ್ಲ ಅಂದ್ರೆ 20,000 ಅಂತೆ ಅದು. 18,000 ರಿಂದ 20,000. ನೀವು ಮುಸ್ಲಿಕ್ ಜರ್ಬರ ಏನವ ಚಿನ್ನ ನಿಂದು? ಗೊಂಬೆಗಳ್ನು ತಗೊಬಂದೆ. ತಗೋಬ. ಆಯ್ತು, ಹತ್ರಿ 10 ರೂಪಾಯಿ ಆಯ್ತದೆ ಚಾರ್ಜಸ್ಸು. ಹೇಳವನಿ 10 ರೂಪಾಯಿ ಕೊಟ್ಬಿಟ್ಟು 10 ರೂಪಾಯಿ ಕಾರ್ಗ ತಂಗಿದ್ರೆ 10 ರೂಪಾಯಿ ಆಯ್ತದೆ ಚಾರ್ಜಸ್ಸು.
ಯಾಕೆ ಹಂಗೆ ಎಕ್ಸ್ಪ್ರೆಷನ್ ಕೊಡ್ತಿದ್ದೆ ನೀನು? ಗೈಸ್ ನಾವು ಇವಾಗ ಸಣ್ಣ ಟ್ರಿಪ್ ಹೋಯ್ತಿದ್ದೀವಿ. 10 ಮಿನಿಟ್ಸ್ ಟ್ರಿಪ್ ಅಂತ ಇದು. ಅಲ್ಲಿ ನೋಡಿ ಅವಾಗಲೇ ಸನ್ ರೂಫ್ ಓಪನ್ ಮಾಡ್ತು. ಮತ್ತೆ ಪೆದ್ದಿ ಕಣೆ ಜ್ಞಾನವಿ ಅಲ್ವಾ? ಬುದ್ಧಿವಂತ ಆಗಿರೋದು ತೆಗಿತಿರೋದು ಅಮ್ಮ ಇವಳು ಸಮ್ಮು ನೋಡಿ ಅವಳಿಗಿಂತ ಬುದ್ಧಿವಂತ ಕಾರ್ ಸ್ಟಾರ್ಟ್ ಆದ್ಮೇಲೆ ತೆಗಿತೀನಿ ಅಂತಂತಾಳೆ. ಗೈಸ್ ಇವಾಗ ನಮ್ಮ ಓಮೈಗೌಡ್ ರಂಜಿತ್ ಅವ್ರ ಮಕ್ಳು ಇಬ್ರು ಕಿಡ್ನಾಪ್, ರಂಜಿತ 2 ಮಕ್ಳನ್ನ ಕಿಡ್ನಾಪ್ ಮಾಡ್ಕೊಂಡಿದ್ನೆ. ಸಮ್ಮು ಮತ್ತೆ ಮೌಲಿ ಇಬ್ರು ಕಿಡ್ನಾಪ್ ಮಾಡ್ತೀವಿ ಇವಾಗ. ಜ್ಞಾನವಿನ ಒಬ್ಳು ಇಳಿಯಂಗಿಲ್ಲ. ಕಿಡ್ನಾಪ್ ಮಾಡ್ತೀವಿ. ಸುಮ್ಮನೆ ಇರಾಮದೇವಿ ಆಯ್ತು. ಇರಾಮದೇವಿ ಕಿಡ್ನಾಪ್ ಮಾಡ್ತೀನಿ. ಕುಡ್ಮುದಾವೆ ಏನ್ ಮಾಡ್ತಿರೋದು ಹೇಳ? ನಾನು ಹೇಳ್ಬಿಡೋದಕ್ಕೆ ಏನ್ ಮಾಡ್ತಿರೋದು? ನಾನು ಏನ್ ಮಾಡ್ತಿರೋದು ಹೇಳು ಮನೆ? ಕಿಡ್ನಾಪ್ ಇಲ್ಲ ಕಂಡ್ಬಿಡು. ಕಿಡ್ನಾಪ್ ಮಾಡಲ್ಲ. ಕಿಡ್ನಾಪ್ ಓಮೈಗಾಡ್ ಬೇಡ. ಓಮೈಗಾಡ್ ಬೇಡ. ಅತ್ಲಾಸ ಗುರು ನೀನ್ ಬಜ್ಜಿ ಗುರು ಇಲ್ಲಿ ಜೈಪುರ್ಗೆ ಹೋಗಿದ್ ಬಿಡ. ಬಾಗುರು ಇರ್ಲಿ ಬಾಗುರು ಕುಳ್ಮುದೇವಿ ಕಣಂತೆ. ಅಪ್ಪ ಜನ ಇಲ್ಲಿ ಬಸ್ ಎಲ್ಲೈತೆ? ಎಲ್ಲೂ ಕಾಣಿಸ್ತಾ. ನಮಸ್ಕಾರ ಬಾಸ್. ಬದಲೇ ಅಪ್ಪ ಜನ. ಏನೇನೋ ಏನ್ ಕೋಳಿ ಅದು? ಎಣ್ಣೆ ಕುಡ್ಕೊಂಡು ಸಾಯಿ. ಸಮುಗ್ ಈ ಕುಳಿ ಸಮು ಉಚ್ಚಿ ಕುಳಿ ಏನು ಜ್ಞಾನವಿಗೆ ಬೈಯಲ್ಲ? ನೀನು ಹೊಡಿ ಸಮು, ನೀನು ಹೊಡಿ ಸಮು. ಸುಮ್ಮನೆ ಬಡ ಹೊಡೆದು ಕೆಡ್ಬಿಟ್ಟ. ಏನ್ ಚೆನ್ನ ನಿಮ್ ಪೆಂಡ ಅವಳು. ನಾನು ನನ್ ಪೆಂಡು ಅನ್ನ ಏನು ನಿನ್ ಪೆಂಡ ನನ್ ಪೆಂಡು ಅನ್ನ ಇವಾಗ ನಾನು. ಓ ಕೊನೆ ಗೈಸ್ ಒಂದು ಪ್ರಮೋಷನ್ಗೆ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡ್ಕೊಂಡೆ ಇವಾಗ ವಾಪಸ್ಸು ಮನೆಗೆ ಹೊರಡುವ ಸಮಯ. ಅಲ್ಲ ಕನ್ನಡಕನ ಹಿಂಗೆ ಗೈಸ್, ಈ ಕನ್ನಡಕ ಕರೆಕ್ಟ್ ಆಗಿ ನ್ಯಾರ ಕಿತ್ತು ಇದನ್ನ ಈ ಕಡೆ ಬೆಂಡ್ ಮಾಡ್ಬಿಟ್ಟು ಹಾಕೊಂಡ್ರೆ ಹೆವಿ ಲೂಸ್ ಐತೈತೆ. ಹೆಂಗೆ ಮಾಡಿದೆ? ನೀನ್ ಹೆಂಗ್ ಮಾಡ್ದೆ? ನೀನೇ ಮಾಡಿದಂತಲ್ಲ. ನೀ ಯಾಕೆ ಕೊಟ್ಟೆ ನೀನು? ಹೆಂಗ್ ಮಾಡ್ದೆ ಸಮ? ಹೆಂಗ್ ಮಾಡ್ದೆ ಮೌಲ್ಯ? ನೀ ಹೆಂಗೆ ಮಾಡ್ದೆ? ಹೆಂಗ್ ನಗಾಗ್ತೆ ಹೇಳು, ಮುಸ್ಕೋಬೇಡ ನೀನು. ಹೇಳು ಹೆಂಗ್ ನಗಾಗ್ತೆ? ನಿಂಗ್ ಗೊತ್ತೇನೆ ಹೆಂಗ್ ನಗಾಕತ್ಲವಳು? ಹೆಂಗ್ ಮಾಡ್ದೆ ಅಂತ? ಐಸ್ ಕ್ರೀಮ್ ತರ ನಗಾಕ್ಬಿಟ್ಲು. ಐಸ್ ಕ್ರೀಮ್ ತರ ನಗಾಗ್ತೇನೆ? ಅವಳು ಹಂಗ ಗೊತ್ತಾ ನಗಾಕಿದ್ದು, ಬಾಯಿಗೆ ಒಂದ್ನ ಹಾಕೊಂಡು ಹಿಂಗ್ ಅಂದ್ಬಿಟ್ಟವಳೆ. ಇಲ್ಲ ಮತ್ತೆ ಹೆಂಗ್ ಮಾಡ್ದೆ? ಹೆಂಗ್ ಮಾಡ್ದೆ ಹೇಳು? ಅದಕ್ಕೆ ಕಳ್ಕಳ್ಳಿ ಹಂಗ ಉಮ್ಸ್ಕೊತಿದ್ದೆ. ಆದ್ರೆ ಕ್ಯೂಟ್ ಆಗಿ ಉಮ್ಸ್ಕೊತಾಳೆ ನೋಡಿ ಅವಳು. ಹೆಂಗ್ ಮಾಡ್ದೆ ಅಂದ್ರೆ ನಾವು ಮಾಡಿಲ್ಲ ಅನ್ನೋದು. ಯಾವ ತರ ಕತ್ ನೋಡ್ತಾವಳೆ. ಹೆಂಗ ಹೆಂಗ್ ನಗಾಕ್ತಿ ಹೇಳ ನನ್ ಕನ್ನಡಕನ. Few minutes later. ಏನಾಯ್ತು ಮೌಲ್ಯ? ಕಡೆ ಅಲ್ಲಿ ಜ್ಞಾನವಿ ಬಿಡ್ತಿರೋದು ಬಯಲಿ. ಯಾರು ಊಸ್ಬಿಟ್ಟಿದ್ದು? ಯಾರು ಶಶಾಂಕನಾ? ತೂ ಅಷ್ಟ ಎಲ್ಲ ಬೋಗ್ಬಿಟ್ಕೊಳ್ಳಿ. ಕುಳ್ಳಿ ಕ್ಯೂಟ್ ಕೊಳ್ಳಿ ಇದು. ಏನು ಏನು
ಬಿದ್ಗಿದೋಗ್ಬಿಟ್ಟೆ ಕಣೆ ಕುಳಿನಿ ಕುಳಂದಿ. ಗೈಸ್ ನಮ್ಮ ಅಪ್ಪನು ನಂಗೆ ಕಾರ್ ನೋಡದೆ ನೋಡ್ಬಿಟ್ಟು ಇಲ್ಲೇ ಬತ್ತೀನಿ ಇರೋ ಅಂತ ಅದಕ್ಕೆ ನಿಲ್ಸ್ಕೊಂಡೆ. ನಮ್ಮ ಅಪ್ಪ ಬತ್ತೈತೆ ಚಿನ್ನು ಉಜ್ರು ಮರಾಣಿಯಪ್ಪ ಬೆಟ್ಟಗಮ್ಮವ ಬೆಟ್ಟಗ ತಾತ ಎಲ್ಲ ಓದ್ಕೊಳ್ಳಿ ಡಿಕ್ಕಿಲಿ ಅನ್ಬಿಟ್ಟಲ್ಲಿ ಓದ್ಕದ. Oh my god, Ranjita, tell me. Yes, tell me. Hello? Oh my god, tell me. Butterfruit juice ತಿಂತೀಯಾ? Butterfruit juice ಹಾಲು ಸಕ್ಕರೆ ಬಟರ್ಫುಡ್ 3 ಹಾಕ್ಬಿಟ್ಟು ಮಿಕ್ಸಿಲಿ. ಓಕೆ ಮಾಡು. Oh my god, ಅಪ್ಪಯ್ಯ ಫ್ರೆಂಡ್ ಜಾಗ ಅಂತ ಬಿಟ್ಕೊಳ್ಳಿ. ಸರಿ ಪಾಪ ಆಯ್ತು. ಎಂಬಕ್ಕ ಬಂದ ಇಲ್ಲಿ ಅಪ್ಪ ಅಲ್ಲಿ ಅವಳು ಅವಂತ್ಕೊಬಿಟ್ಟವಳೆ ಮೇಕೆ ನಿಂಗೆ ಭಯ ಕೊಟ್ಬಿಟ್ಟು ತಗೊಬರಕ್ ನಿಲ್ಸ್ತಿ ತಂದದು. ಸರಿ ತಪ್ಪ ಉಂಟಾಗನ ಎಲ್ಲಾರ ನೋಡ್ತಾ ಇದ್ದಾನ ಎಂಬಕ್ಕನ್ ಮಾತಾಡ್ಸಪ್ಪ. ಎಂಬಕ್ಕನ್ ಮಾತಾಡ್ಸಮೇಲೆ ಕುಳ್ಳಿ ನೀರು ಅಲ್ಲಿ ಹೆಂಗ್ ಎಂಬಕ್ಕನ್ ಮಾತಾಡ್ಸಲ್ಲ. ಅವನ್ ಕೂತ್ಕೊಂಡವಳು ಚ ಪಾಪ ಅವಳು ಇವಳು ಮೌಲ್ಯ ಅನ್ನೋಳು. ಒಂದ್ ನಿಮಿಷ ಸರಿ ಇಲ್ಲ ಅಪ್ಪಯ್ಯ ಅದ್ಯಾಕೆ ಹಂಗೆ ಏಕ್ಳುಗಳು ಎದುರಿಸ ವಜ್ರು ಮನಿ ಅಂತಾಳೆ ಇವಳು ಕುಳಿ. ನಾನು ವೈಕ್ಲೆ ಎದುರಿಸ್ತೇನೆ ಬರೇ ವಜ್ರು ಮಣಿ ಅಂತ ಅಲ್ಲಿ ಅಪ್ಪ ನಾನಾ ನಿನ್ನ ಸುಳ್ಳು ನಾನು ಎದುರಿಸ್ತೇನೆ ಪಾಪ. ವಜ್ರು ಮಣಿ ಬಿಸಿ ಕಡೆ ಸುಡ್ತದೆ ಹಿಡ್ಕೊಂತೀನಿ ನಾನು. ವಜ್ರು ಮಣಿ ಮಣಿ ಎಲ್ಲ ಕಣೆ ವಜ್ರು ಮಣಿ. ಏ ಗೂಗಲ್ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ಸ್. ಅದು ಯಾಕೆ ಹೆಂಗ್ ಸಾಂಗ್ಸ್ ಅಂತ ನೋಡಿ ಇದ್ ಮಾಡಿ ಫೋನ್ ಮಾಡಿ ನೀನೇ ಮಾಡ್ಸ್ಕೊಬೇಡ ಅಂತ ಹೇಳೈತೆ. ಡೌ ಕೊಳ್ಳಿ. ಏ ಗೂಗಲ್ ನೀ ಹೆಂಗಾದ್ರೆ ಯಾವ ಕಿಂಡರ್ ದಯ ಬೇಡ ನಿಂಗೆ ಯಾವ ಪ್ಲೇನು ಬೇಡ. ಏ ಗೂಗಲ್ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ಸ್ ಕನ್ನಡ ಮೂವೀಸ್. ಏ ಗೂಗಲ್ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ಸ್ ಕನ್ನಡ ಮೂವೀಸ್. ಕ್ಲೇ ತಗ ಬಂದ್ಬಿಟ್ರು ತೋರ್ಸಕ್ಲೇನ ಎಲ್ಲ ಐತಿ ಈಸ್ಕಳೆ ನನಗೆ ಕೊಡಿದ್ದೀರಾ. ನಮ್ಮ ಅಕ್ಕ ರೆಡಿ ಮಾಡಿರೋದು ಏನೇನು ಹಾಕಿದ್ಯಾ ಅದ್ರೊಳಗೆ? ಸಕ್ಕರೆ ಮಸಾಲ ಪುರಿ ಮಾಡಂಗ್ ಮಾಡಿದ್ಯಲ್ಲ ರಂಜಿತ. ಸಕ್ಕರೆ ಹಾಲು ಬಟರ್ ಫುಡ್ ಹಣ್ಣು ನೋಡ್ತೀನಿ ನಾನು ಟೇಸ್ಟ್ ಹಂಗಿದ್ದು ಅಂತ. ಓ ಮೈ ಗಾಡ್ ಮಾಡಿರೋದು. ಓ ಮೈ ಗಾಡ್ ನೋಡಿ ತಿನ್ಬಿಟ್ಟು ನೀನು. ಓ ಮೈ ಗಾಡ್ ಸೂಪರ್ ಆಗ ನಿಜ ಚೆನ್ನಾಗಿದ್ದ. ತಿನ್ಸು ನಂಗೆ ಸೇಫ್ ಚೆನ್ನಾಗಿದೆ. ಮಾ ಯಾಕಮ್ಮ ಓ ಮೈ ಗಾಡ್ ನಮ್ಮ ಅಮ್ಮ ವಾಮಿಟ್ ಮಾಡ್ಕೊತದೆ. ನಾನು ತಿಂತು ನೀವು ಬೇಡ ಓ ಮೈ ಗಾಡ್ ಬೇಡ ನಂಗೂ ಮತ್ತೆ ಕೊಡ್ಸಲ್ಲ. ಜ್ಞಾನವಿ ಕೊಡ್ತೇವೆ ಇನ್ನೊಂದು ದಿನ ಕರ್ಕೊಂಡು ಸಾಲ ತುಂಬ ನಾನು. ರೈಸ್ ಊಟ ಮುದ್ದೆ ಮತ್ತು ಇದು ಚಿಕನ್ ಅಲ್ಲ ಆಳ್ಸ್ಕಾಯಿ ಎಳೆದು. ಗೇಸ್ ನಾವು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಸ್ಕೂಲ್ಗೆ ಶಿಸ್ತಾಗಿ ಹೋಯ್ತಿದ್ವ. ನಮ್ಮ ಅಪ್ಪ ಅಮ್ಮ ಹಿಂಗೆ ಬೈದು ಕಳಿಸಿದ್ರು. ಹಂಗೆ ಇವರು ಎಂಥ ಶಿಸ್ತಿನ ಮಕ್ಕಳು ಅಂದರೆ ಇಬ್ಬರು ಕರೆಕ್ಟಾಗಿ ಬಂದು ಕುತ್ಕೊಂಡು IPL ನೋಡೋದು. ಇವ್ರು ಇಬ್ಬರೇ ನಮ್ಮ ಊರಲ್ಲಿ ಯಾರು RCB ಮ್ಯಾಚ್ ಇರಲಿ ನನ್ನ ಮಕ್ಳು ಇವರೇ ಕುತ್ಕೊಂಡು ನೋಡ್ತಿರ್ತಾರೆ. ಈ ಕಡೆ ಚೇತು ಸಾ ಮನೆ ಕಳಕ್ಕೆ ಇವತ್ತು ಚೆನ್ನಾಗಿ ಹೋಗಿದ್ದಿ ಸಮಾಚಾರ ಎಲ್ಲ ಮೀಸಿ ಏನಿಂದು ಭಗತ್ ಸಿಂಗ್ ಮೀಸ ಯಾಕೆ ನಾಚ್ಕತ್ತೀಯ? ನಮ್ಮ ಚಿನ್ನಳ್ಳಿ ಅವ್ರ ಅಣ್ಣಂದ ಅಯ್ಯೋ ತಲೆ ಬಾಚಪ್ಪ ಲೋ ವಿಕಿ ಎಲ್ಲ ಹುಳಪಳ ಎಲ್ಲ ಸಾಕೊಂಡಿದ್ಯಲ್ಲ. ತಲೆ ಎಲ್ಲ ಹೋಯ್ತದ ಇರ್ಲ ಫ್ರೀ ಬಿಟ್ಬಿಟ್ಟಿನಿ ಇರ್ಲ ಅದ ಏನ್ ಐಶ್ವರ್ಯ ಫ್ರೀ ಬಿಟ್ಬಿಡಕ. ಮದುವೆ ಇವತ್ತು ನೋಡಿ ಇಲ್ಲಿಗೆ ಮುಗಿಸ್ತೀನಿ.